ಆಸ್ಟ್ರಿಯಾಗೆ ಹೋಗ್ತಾ ಇದ್ದೀವಿ. ಲವರ್ಸ್ ನೋಡಿ, ಗಡ್ಡ ಮೀಸೆ ಇಲ್ಲದೆ ವ್ಲಾಗು ಇಲ್ಲ ವಿಡಿಯೋ ಮಾಡೋದಕ್ಕೂ ಅಷ್ಟೊಂದು ಮನಸ್ಸೇ ಇಲ್ಲ. ನೋಡಿ ಫ್ರೆಂಡ್ಸ್ ಹೆಂಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ, ಹೇಗಿದೆ ಜೀವನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಚಾನಲ್. ಇವತ್ತು ನಾವು ಎಲ್ಲ ನಮ್ಮ ಹುಡುಗರನ್ನೆಲ್ಲ ಹಾಕ್ಕೊಂಡು ಆಸ್ಟ್ರಿಯಾಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಹಾಲಿಡೇಸು, ಈಸ್ಟರ್ ಹಾಲಿಡೇಸು. ಸೊ ಒಂದು 4 ದಿನ ರಜಾ ಇದೆ. ಸೊ ಆಸ್ಟ್ರಿಯಾಗೆ ಹೋಗೋಣ ಅಂತ ಯಾರೋ ಇಬ್ಬರು ಅಂದರು ಅಂತ ಎಲ್ಲರೂ ರೆಡಿ ಆಗ್ಬಿಟ್ಟು ನೋಡಿ ಬ್ಯಾಗಿಗೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಬೆಳಗ್ಗೆನೆ. ಸೊ ಅಲ್ಲಿ ಹೋದ್ಮೇಲೆ ನಿಮಗೆ ನಾವು ತೋರಿಸ್ತೀವಿ ಆಸ್ಟ್ರಿಯಾದಲ್ಲಿ ಏನೇನು ಮಾಡ್ತೀವಿ, ಏನೇನು ತಿಂತೀವಿ, ಎಲ್ಲೆಲ್ಲಿ ಇರ್ತೀವಿ ಅಂತ. ಸೊ ಬ್ಲಾಗ್ನ ನೋಡ್ತಾ ಇರಿ. ಹಂಗೆ ಯಾರ್ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೇಗ ಆದಷ್ಟು ಬೇಗ ಮಾಡಿ. ಓಕೆ ಬೈ. ನೋಡಿ, ನೆನ್ನೆ ಕಟಿಂಗ್ ಮಾಡ್ಸೋಕೆ ಹೋಗಿ ನಾವೆಲ್ಲ ಒಂಥರ ಅಸಹ್ಯ ಕಟಿಂಗ್ ಮಾಡಿಸ್ಕೊಂಡಿದ್ದೀವಿ. ಅದು ಯಾವುದೋ ಒಬ್ಬ ಇದ್ದಾನೆ, ನನ್ನ ಮಗ ಕೆಟ್ಟದಾಗ ಕಟಿಂಗ್ ಮಾಡಿಸಿರೋದ್ರಿಂದ ಈ ಥರ ಪರಿಸ್ಥಿತಿ ಆಗೋಗಿದೆ. ಇವತ್ತು ನನಗಿಂತ ಇನ್ನೊಬ್ಬ ಕೆಟ್ಟದಾಗ ಕಟಿಂಗ್ ಮಾಡಿದ್ದಾನೆ, ಅವನ್ನ ತೋರಿಸ್ತೀನಿ, ಕಾಯ್ತಾ ಇರಿ. ನೋಡಿ, ಅದು ಇವರೇ ತೋರ್ಸು. ನೋಡಿ, ಇವತ್ತು ಆಸ್ಟ್ರಿಯಾಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಹುಡುಗರೆಲ್ಲ ಹೆಂಗ್ ರೆಡಿಯಾಗಿ ಬಂದಿದ್ದಾರೆ ಅಂತ. ಇವತ್ತು ಹೋಗಿ ಆಸ್ಟ್ರಿಯಾದಲ್ಲಿ ಮಜಾ ಮಾಡ್ತೀವಿ. ಆಮೇಲೆ ಈ ಥರ ಕಟಿಂಗ್ ಮಾಡಿಸಿ ಈ ಥರ ನಮ್ಮನ್ನ ನೋಡೋದು ನೀವುಗಳು ಇವತ್ತೇ ಲಾಸ್ಟು. ಯಾಕೆಂದರೆ ಇನ್ಯಾವತ್ತೂ ನಾವು ನಮ್ಮ ಇದಕ್ಕೆ ಕತ್ರಿ ಹಾಕಲ್ಲ. ಸೊ ಲವರ್ಸ್ ಏನಕ್ಕೆ ನಾವೆಲ್ಲರೂ ಎಲ್ಲೇ ಹೋಗೋದಾದ್ರೂ ಇದೇ ರೈಲ್ವೆ ಸ್ಟೇಷನಿಗೆ ಬರೋದು, ಬಾನಾಫ್ ಅಂತಾರೆ ಇಲ್ಲಿ. ಸೊ ಇಲ್ಲಿ ಟ್ರೈನ್ ಹತ್ಕೊಂಡ್ಬಿಟ್ಟು ಹೋಗ್ತಾ ಇರ್ತೀವಿ. ನೋಡಿ, ಇವತ್ತು ಈಸ್ಟರ್ ಇರೋದ್ರಿಂದ ಆಲ್ರೆಡಿ ಎಷ್ಟೋ ಜನ ಆಲ್ರೆಡಿ ಬಂದಿದ್ದಾರೆ. ಸೊ ಇವರೆಲ್ಲರೂ ಇವತ್ತು ಹೋಗೋವ್ರೆ. 4 ದಿನ ರಜಾ ಅಂತ ಕೊಟ್ಬಿಟ್ರೆ ಜನ ಹೆಂಗೆ ಹೋಗ್ತಾ ಇರ್ತಾರೆ ನೋಡಿ. ನೋಡಿ, ಇನ್ನೂ ಮಿಕ್ಕಿರೋ ಬಾಯ್ಸ್ನೆಲ್ಲ ತೋರಿಸ್ತೀನಿ. ಅಲ್ಲಿ ಇವರೇ ಬಾಯ್ಸು, ಪ್ರತೀಕು. ಆಮೇಲೆ ಇವನು ರಿಯಾಕ್ಷನ್ ನೋಡಿ, ರಿಯಾಕ್ಷನ್ ನೋಡಿ. तू देखेगा ना, ऐसे बैठी है ना, ऐसे देखेंगे वो. ಇವಾಗ ಮಾಡ್ತಾರದು, ಮಾತಾಡು. 60 FPS ಅಲ್ಲಿ ಇದೆಯಾ? ಯಾವನಿಗೆ ಗೊತ್ತು, ನೀನು ಕೊಟ್ಟಿದ್ರಲ್ಲಿ ಮಾಡ್ತಾರೆ. ಮಕ್ಕಳಿಗೆ ಕಲ್ಸಿ ನಮ್ಮ ಕೂದಲೆಲ್ಲ ಬೆಳ್ಳಗೆ ಆಗ್ತಿದೆ. ನನ್ನ ಮಗಳು ಯಾವಾಗ ಕರೀತಾರೆ ಗೊತ್ತಿಲ್ಲ. ಅದ್ಯಾಕ್ಲಾ ಹಿಂಗೆ ಎದುರ್ತಾ ಇದೆಯಾ? ಅದ್ಯಾಕೆ ಹೆಂಗೆ ಎದುರ್ಕತ್ತಾ ಇದೆಯಾ? खाना शुरू बिछा दो ನೋಡಿ. ಮತ್ತೆ ಆಸ್ ಯೂಶುವಲ್ ಮ್ಯೂನಿಕ್ ಬಂದ್ವಿ. ಈಗ ಮ್ಯೂನಿಕ್ ಇಂದ ಇನ್ನೊಂದು ಟ್ರೈನ್ ಹಿಡಿಬೇಕು. ಸೊ ಆ ಟ್ರೈನ್ ಹಿಡ್ಕೊಂಡು ಆಸ್ಟ್ರಿಯಾಗೆ ಹೋಗೋಣ ಬನ್ನಿ. दर्द हो रहा है यहाँ पे. ನೋಡಿ, ಗಡ್ಡ ಮೀಸೆ ಇಲ್ಲದೆ ವ್ಲಾಗು ಇಲ್ಲ ವಿಡಿಯೋ ಮಾಡೋದಕ್ಕೂ ಅಷ್ಟೊಂದು ಮನಸ್ಸೇ ಇಲ್ಲ. ಆದರೂ ನಮ್ಮ ಮುಖ ತೋರಿಸ್ದೆ ನಿಮಗೆ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತೀವಿ. ಆಮೇಲೆ ಮಾಡ್ತೀವಿ. ನೋಡಿ, ನಮ್ಮ ಜರ್ಮನಿಲಿ ಟ್ರೈನ್ಗಳಲ್ಲಿ ವಾಶ್ರೂಮ್ ಯಾವ ಲೆವೆಲ್ ಇರುತ್ತೆ ಅಂತ ತೋರಿಸ್ತೀವಿ. ನೋಡಿ, ಇದು ವಾಶ್ರೂಮ್ ಹಿಂಗೆ ಗೊತ್ತಿದ್ರೆ ಎಳಿಬೇಕು. ನೋಡಿ, ಇದು ಟ್ರೈನಲ್ಲಿರೋ ವಾಶ್ರೂಮು ಹಿಂಗಿದೆ ನೋಡಿ. ನೋಡಿ, ಇದೇ ಬಸ್ಸಲ್ಲಿ ನೆಕ್ಸ್ಟ್ ಹೋಗೋದು ನಾವು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಿ ಬರೋಣ. ನೀನು ಯಾಕೆ ಏನೋ ತಿಂತ ಇಲ್ಲ? ಕಿಸ್ಮಿ
ನೋಡಿ ಫ್ರೆಂಡ್ಸ್, ಜರ್ಮನಿ ಬರೀ ಟೆಕ್ನಾಲಜಿ ಮಾತ್ರ ಅಲ್ಲ, ಇಲ್ಲಿರೋ ನೇಚರ್ನ ನೋಡೋದಕ್ಕೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಜರ್ಮನಿಯ ಒಂದು ಪೀಕ್ ನೇಚರ್ ಅಟ್ರಾಕ್ಟಿವ್ ಜಾಗ. ನೋಡಿ, ಅಲ್ಲಿ ದೂರ ನೀವು ನೋಡಿದ್ರೆ ನೀಟಾಗಿ ಅಲ್ಲಿ ಇನ್ನೂ ಐಸು ಕರಗಿಲ್ಲ, ಇನ್ನೂ ಹಾಗೆ ಇದೆ ನೋಡಿ. ಇದ್ರ ಮೇಲೆ ಹೋದ್ರೆ ಏನೋ ಮೋಸ್ಟ್ಲಿ ಟಾಪ್ ಆಫ್ ದ ಜರ್ಮನಿ ಅಂತ ಹೇಳ್ತಾರೆ ಇದನ್ನ. ನಿಮ್ಗಿನ್ನೂ ಮುಂದೆ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ ಏನೇನು ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ವೆಲ್ಕಮ್ ಟು ಆಸ್ಟ್ರಿಯಾ. ನೋಡಿ, ಆಸ್ಟ್ರಿಯಾಗೆ ಬಂದಿದ್ದೀವಿ. ಈಗ ತಾನೇ ಜಸ್ಟ್ ಇಳ್ಕೊಂಡ್ವಿ. ಇದೇ ಟ್ರೈನಲ್ಲಿ ನಾವು ಬಂದಿದ್ದು. ಇದರಿಂದನೇ ನೋಡಿ ಹೆಂಗ್ ಕಾಣ್ತದೆ. ಇದೇ ರೈಲ್ವೆ ಸ್ಟೇಷನ್. ಹಾಫ್ಬಾನ್ ಆಫ್ ಅಂತಾರೆ ಜಾಗ. ನೋಡಿ, ಸ್ಕಾರ್ನೆಡ್ಸ್ಗೆ ಬಂದಿದ್ದೀವಿ. ಸೊ ಇದೇ ಟ್ರೈನು ನಮ್ಮನ್ನ ಕರ್ಕೊಂಡ್ಬಂದಿದ್ದು. ನೋಡಿ ಹೇಗಿದೆ ಜಾಗ. ಈ ರೂಟ್ ನೋಡ್ತಾ ರೋಡೆಲ್ಲ ಏನು ಹಳ್ಳಿ ವೈಬ್ಸ್ ತಾನೆ. ಹಳ್ಳಿ ವೈಬ್ಸ್, ಅದಕ್ಕೆ ಹೆಂಗಿರೋದು. ಆದ್ರೆ ನಾರ್ಮಲ್ ಆಗಿ ರೋಡ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಇವರು ಆ ಮುಂಗಾರು ಮಳೆ ಪಿಕ್ಚರ್ ಅಲ್ಲಿ ಲಾಸ್ಟ್ ಅಲ್ಲಿ ಬರ್ತಾರಲ್ಲ, ಯಾರು ಅಮ್ಮಣ್ಣಿ ಪಾಪು ಅನ್ನೋ ತರ ಅಲ್ವಾ. ನೋಡಿ, ಇದು ಆಸ್ಟ್ರಿಯಾಗೆ ಬಂದಿರೋ ಜಾಗ. ನಾವು ಇಲ್ಲಿ ದೊಡ್ಡ ಜಲಪಾತ ಇದೆ, ಇದು ನಾವಲ್ಲಿ ತೋರಿಸ್ತೀನಿ. ಈಗ ಫಸ್ಟು ನಾವು ಹೋಗ್ತಿರೋ ಹೋಟೆಲ್ ಬಂದ್ಬಿಟ್ಟು ಅಲ್ಲಿ ಹಿಂದೆ ಇರೋದು ರೂಮ್ 2 ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಸ್ಟೇ ಟ್ಯೂನ್ಡ್ ಗೈಸ್. ಹೆಂಗಿದೆ ನೋಡಿ, ಹಿಂದೆ ಕ್ರೇಜಿ ಆಗಿರೋ ಬೆಟ್ಟ ಗುಡ್ಡ ಕಾಡು. ಟೆಕ್ನಿಕಲ್ ಎರರ್ ಆಗಿತ್ತು. उई भाई यही बुक करना था ना भाई, ये घर होगा शायद, नहीं मिला वो। कहाँ से ನೋಡಿ ಜರ್ಮನ್ ಅವ್ರು ಎಷ್ಟು ತಲೆ ಉಪಯೋಗಿಸ್ತಾರೆ ಅಂದರೆ ಇದೆಲ್ಲ ಇರೋ ನೇಚರ್ನ ಹಂಗೆ ಕಾಪಾಡ್ಕೋತಾರೆ ಕೂಡ. ಕೆಳಗಡೆ ಫುಲ್ ಅದು ಸಪೋರ್ಟು ಮ್ಯಾನ್ ಮೇಡ್, ಇದು ಏನೂ ಆಗಬಾರ್ದು ಅಂತ. ಸೊ ಇದು ನಮ್ಮ ಕರೆಕ್ಟಾದ ಹೋಟೆಲ್ಲು. ಸೊ ಈಗ ಎಂಟ್ರಿ ಆಗ್ತೀವಿ, ರೂಮ್ ಟೂರ್ ಹಂಗೆ ಮಾಡ್ತೀವಿ ಹೆಂಗಿದೆ ಅಂತ ನೋಡಿ. ಯಾರಾದರೂ ಆಸ್ಟ್ರಿಯಾಗೆ ಬರೋಂಗಿದ್ರೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ, ನಿಮಗೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಒಳಗಡೆ ಹೋಗೋಣ, ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ರೂಮ್ ಟೂರು. ಈಗ ಇಲ್ಲಿದೆ, ಇಲ್ಲಿ ವಾಶ್ರೂಮ್ ಇದೆ, ಏನೋ ಒಂಥರ ವಿಚಿತ್ರವಾಗಿದೆ ಇಲ್ಲಿ. ನೋಡಿ 4 ಬೆಡ್ ಇಲ್ಲೇ ಇದೆ. ಸೊ ನಾವು 6 ಜನ ಇರೋದ್ರಿಂದ ಈ ಒಂದು ರೂಮಲ್ಲಿ 4 ಬೆಡ್ ಇದೆ. ಸೊ ಇಲ್ಲಿ 4 ಮಲಗ್ಬೋದು. ಫ್ರಿಡ್ಜ್ ಇದೆ, ಓವನ್ ಇದೆ, ಆಮೇಲೆ ಏನಾದರೂ ಇಟ್ಟಿದ್ದಾರೆ ಫ್ರಿಡ್ಜಲ್ಲಿ. ಇಲ್ಲೆಲ್ಲ ಖಾಲಿ ಇದೆ. ಓ ಕಿಚನ್ ಇದೆ, ಕಿಚನ್ ಇದೆ, ಕ್ರೇಜಿ ಆಗಿರೋ ಕಿಚನ್ ಇದೆ. सो गाइस, एटमॉस्फेयर थोड़ा अच्छा है और हम जस्ट उसको पकड़ो। अरे अरे वापस अरे तू गीला हो गया तो जाना। वो बॉल चला गया, चलो अपने भाग जाते हैं। वो बॉल इसी के साथ चला गया। डाल रहा हूँ मैं। ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ, ಫುಟ್ಬಾಲ್ ಆಡಿ ಅಂದ್ರೆ ಬಾಲ್ನೇ ಕಳ್ದಾಕ್ಬಿಟ್ರು, ಫುಟ್ಬಾಲ್ ಆಡಿ ಅಂದ್ರೆ ಬಾಲ್ನೇ ಕಳ್ದಾಕಿ.
ನೋಡಿ ಫ್ರೆಂಡ್ಸ್ ಹೆಂಗಿದೆ. ज़्यादा जूम करके मत खींच, ये सीनरी पूरी आनी चाहिए ना. ನೋಡು ಹುಡುಗಿರು ಕುದುರೆ ಜೊತೆ ಬರ್ತದೆ. ಹತ್ರ ಇಡು ನೋಡ, ಬಿಸ್ಲೇ ಇಲ್ಲ ನೋಡ ಅವನ್ನ. ನೋಡಿ ಎಷ್ಟು ಚೆನ್ನಾಗಿದೆ. ನಡಿಗೆ ಅಂದ್ರೆ ಇದೆ. ನೋಡಿ ಹೆಣ್ಮಕ್ಳ ಬಗ್ಗೆ ಇವ್ನು ಒಬ್ನೇ ಕೆಟ್ಟದಾಗ ಮಾತಾಡ್ಬೋದು, ನಾನ್ ಮಾತಾಡಕ್ ಸಾಧ್ಯ ಇಲ್ಲ. ಕುದುರೆ ಬಗ್ಗೆ वो भी अच्छा था. ನೋಡಿ ನೇಚರ್ ಜೊತೆ ಹೇಗಿದೆ ಜೀವನ.